ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ನಾನು ಕೂಡ ಸೂಪರಾಗಿದ್ದೇನೆ. ಸೊ ಇವತ್ತಿನ ರೆಸಿಪಿ ಒಂದು ಚಟ್ಪಟ್ ಪಿಜ್ಜಾ. ಮತ್ತು ಪಿಜ್ಜಾ ಅಂದರೆ ಅಲ್ಲಿಂದ ಅಲ್ಲಿಗೆ ಮಾಡೋ ಒಂಥರ ಪಿಜ್ಜಾ. ಅಂದರೆ ನಿಮಗೆ ಶಾಪಲ್ಲಿ ಸಿಗ್ತದಲ್ಲ ಬೈ ಮಾಡಲಿಕ್ಕೆ, ಆ ಥರದ್ದು ಪಿಜ್ಜಾ ಅಲ್ಲ, ಚಪಾತಿಯಲ್ಲಿ ಮಾಡೋದು. ಅದು ಹೇಗೆ ಮಾಡೋದು ಅಂತ ಹೇಳ್ತೇನೆ. ಹಾಗೆಯೇ ಒಂದು ಮೊಟ್ಟೆಯದ್ದು ಗಸಿ ಹೇಗೆ ಮಾಡೋದಂತ, ಎಗ್ ಗಸಿ ಅದು ಯಾವ ಥರ ಮಾಡೋದು, ಇದನ್ನು ನಾವು ರೈಸಿಗೆ ಅಥವಾ ಚಪಾತಿಗೆಲ್ಲ ತುಂಬ ಚೆನ್ನಾಗಿ ಆಗ್ತದೆ ಸೈಡ್ ಡಿಶ್ ಆಗಿ ಯೂಸ್ ಮಾಡಲಿಕ್ಕೆ. ಸೊ ಅದನ್ನು ಹೇಗೆ ಮಾಡೋದಂತ ನಾನು ಹೇಳ್ತಾ ಇದ್ದೇನೆ ಇವಾಗ. ಮೊದಲಿಗೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಗೀಯನ್ನು ಹಾಕಿ, ಅದಕ್ಕೆ ಕೆತ್ತೆ, ಲವಂಗ, ಏಲಕ್ಕಿ ಇದನ್ನು ಹಾಕಿ, ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿ ಅದನ್ನು ಫ್ರೈ ಮಾಡಬೇಕಂತಿಲ್ಲ, ಆ ಬಿಸಿಗೆ ಅದು ಫ್ರೈ ಆಗ್ತದೆ ಆಟೋಮೆಟಿಕ್ಕಾಗಿ. ಸೊ ಮತ್ತು ಇದಕ್ಕೆ ಒಂದು 3 ಆನಿಯನ್ ಕಟ್ ಮಾಡಬೇಕು, ಮತ್ತು ಒಂದು ಅರ್ಧ ಟೊಮೆಟೊ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ, ಮತ್ತು ಒಂದು 10ರಿಂದ 15ರಷ್ಟು ಒಣಗೇರು ಬೀಜ ಉಂಟಲ್ಲ ಅದನ್ನು ಹಾಕಿ, ಒಂದು 4 ಎಸಲಷ್ಟು ಬೆಳ್ಳುಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಮತ್ತು 1 ಟೇಬಲ್ ಸ್ಪೂನಷ್ಟು ಸೋಂಪು, ಅದು ಮಿಕ್ಸ್ ಆಗಿ ಉಂಟು, ಹಾಗೆ 1 ಟೇಬಲ್ ಸ್ಪೂನು ಸೋಂಪು ಮತ್ತು ಜೀರಿಗೆ, ಧನಿಯಾ ಪೌಡರ್ ಹುಡಿ ಮಾಡಿದ್ದು ಅದನ್ನು ಕೂಡ ಹಾಕಿ, ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದ ನಂತರ ಅದನ್ನು ಫ್ರೈ ಆದ ನಂತರ ಅದನ್ನು ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ಅದ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ನಾವು ಫ್ರೈ ಮಾಡಿದ ಟೊಮೆಟೊ ಆನಿಯನ್ ಉಂಟಲ್ವ, ಅದು ಸ್ವಲ್ಪ 1/4 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿದರೆ ಆಯಿತು. ಇವಾಗ ರುಬ್ಬಿ ರೆಡಿ ಆಯಿತು. ಇವಾಗ ಅದೇ ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನಷ್ಟು ಗೀಯನ್ನು ಹಾಕಿ, ನಾವು ಪೇಸ್ಟ್ ಮಾಡಿದ ಮಸಾಲೆ ಉಂಟಲ್ವ ಅದನ್ನು ಕೂಡ ಹಾಕಿ, ಮತ್ತು ಒಂದು ಮಿಕ್ಸಿನ ಅರ್ಧ ಭಾಗದಷ್ಟು ನೀರನ್ನು ಹಾಕಿ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದರ ಹಸಿ ವಾಸನೆ ಹೋಗುವಷ್ಟು ನಾವು ಅದನ್ನು ಫ್ರೈ ಮಾಡಬೇಕು. ಆದ ನಂತರ 2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದ ನಂತರ ಇದರ ಲಿಡ್ ಕ್ಲೋಸ್ ಮಾಡಿ ನಾವು ಒಂದು 5 ನಿಮಿಷ ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡೋಣ. ಇವಾಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿ ಬಂದಿದೆ. ಅದ ನಂತರ ಇದಕ್ಕೆ ಬೇಯಿಸಿಟ್ಟ ಮೊಟ್ಟೆ ಉಂಟಲ್ಲ ಅದಕ್ಕೆ ಇದೇ ಥರ ಲೈನನ್ನು ಹಾಕಬೇಕು, ಆವಾಗ ಒಳಗಡೆ ಮಸಾಲೆ ಎಲ್ಲ ಸ್ವಲ್ಪ ಹಿಡಿತದೆ. ಹಾಗಾಗಿ ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟನ್ನು ಹಾಕಿ, ನಾನಿವಾಗ 6 ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಇವಾಗ ರೆಡಿ ಆಯಿತು. ನಾವು ತುಂಬ ಮಿಕ್ಸ್ ಮಾಡಬೇಕಂತಿಲ್ಲ, ಒಂದು ಕುದಿ ಬಂದರೆ ಸಾಕು. ಅದ ನಂತರ ಇದಕ್ಕೆ ನಾವು ಮೇಲ್ಗಡೆ ಲಾಸ್ಟಿಗೆ ಕೊರಿಯಂಡರ್ ಲೀಫ್ ಕಟ್ ಮಾಡಿ ಹಾಕಿ, ಇವಾಗ ನಮ್ಮ ಮೊಟ್ಟೆ ಗ್ರೀನ್ ಕರಿ ರೆಡಿ ಆಯಿತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಇದ್ರ ಜೊತೆ ನಾನು ಚಪಾತಿ ಕೂಡ ಮಾಡಿದ್ದೆ, ತುಂಬ ಚೆನ್ನಾಗಿ ಆಗ್ತದೆ ಚಪಾತಿ ಜೊತೆ ಮಾಡಲಿಕ್ಕೆ. ಓಕೆ, ಮೊಟ್ಟೆ ಗಸಿ ಹೇಗೆ ಮಾಡೋದಂತ ನೀವು ನೋಡಿದ್ರಲ್ಲ, ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಚಪಾತಿ ಜೊತೆ ನಿಮಗೆ ತಿನ್ಬೋದು. ಹಾಗೆ ಗೀ ರೈಸ್ ಮಾಡ್ತೀವಲ್ಲ ಅದರ ಜೊತೆ ಕೂಡ ತಿನ್ಬೋದು. ಸೊ ಇವಾಗ ಏನಂದರೆ ನಮಗೆ ಚಪಾತಿ ಪಿಜ್ಜಾ ಹೇಗೆ ಮಾಡೋದಂತ, ಸ್ನ್ಯಾಕ್ಸಿಗೆ ಏನು ಬೇಕಂತ ನಾವು ಒಂಥರ ಟೆನ್ಷನ್ ಆಗಿರ್ತೀವಿ, ಮಕ್ಕಳಿಗೆ ಏನಾದರೂ ಹಸಿವಾಗುವಾಗಲ್ಲ, ಆವಾಗ ನಾವು ಚಪಾತಿ ಮಾಡಿ ಇದ್ದರೆ ನಮಗೆ ಮನೇಲೂ ತುಂಬಾ ಈಸಿ ಆಗ್ತದೆ. ಅದನ್ನು ಹೇಗೆ ಮಾಡೋದಂತ ನಾನು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಗೀಯನ್ನು ಗ್ರೀಸ್ ಮಾಡ್ತಾ ಇದ್ದೇನೆ. ಗೀ ಬೇಡ ಅಂತಿದ್ದರೆ ಆಯಿಲ್ ಕೂಡ ಹಾಕ್ಬೋದು. ನಾನಿಲ್ಲಿ ಗೀಯನ್ನು ಹಾಕ್ತಾಯಿದ್ದೇನೆ. ಮತ್ತು ಅದಕ್ಕೆ ನಮ್ಮ ಟೊಮೆಟೊವನ್ನು ಈ ಥರ ರೌಂಡಾಗಿ ಕಟ್ ಮಾಡಬೇಕು. ಕಟ್ ಮಾಡಿ ಈ ಥರ ಒಂದೊಂದನ್ನು ಹಾಕಿ, ಹಾಗೆ ಕ್ಯಾಪ್ಸಿಕಮ್ ಇಲ್ಲದಿದ್ದರೂ ಪರವಾಗಿಲ್ಲ. ಅದ ನಂತರ ನಾನು 2 ಮೊಟ್ಟೆಗೆ ಪೆಪ್ಪರು, ಅರಿಶಿನ ಹುಡಿ, ಸ್ವಲ್ಪ ಸಾಲ್ಟ್ ಹಾಕಿ ಬೀಟ್ ಮಾಡಿ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಕಿ ಸ್ವಲ್ಪ ಬೆಂದ ನಂತರ ನಾವು ಮೊಸರೆಲ್ಲಾ ಚೀಸ್ ಬರ್ತದಲ್ಲ ಅದನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾವು ಒಂದು ಚೀಸ್ ಮೆಲ್ಟ್ ಆಗೋ ತನಕ ಬಿಟ್ಟರೆ ಆಯಿತು. ಮತ್ತು ಸ್ವಲ್ಪ ಲಿಡ್ ತೆಗೆದ ನಂತರ ನಾವು ಸ್ವಲ್ಪ ಸೈಡಿಂದ ತೆಗಲಿಕ್ಕೆ ಆಗಬೇಕು, ಅದನ್ನು ನಾವು ನೋಡಬೇಕು. ಆದ ನಂತರ ನಾವು ಇದರ ಮೇಲ್ಗಡೆ ಚಪಾತಿ ಹಾಕಿ ಇದನ್ನು ಉಲ್ಟಾ ಹಾಕಬೇಕು. ಸೊ ಇದೇ ಥರ ನೋಡಿ, ಇವಾಗ ಒಂದು ಟೊಮೆಟೊ ಬಿದ್ದೋಯ್ತು. ಸೊ ಇದನ್ನು ಹಾಕಿದ ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಡಿ ಇದನ್ನು, ಯಾಕೆಂದರೆ ಚಪಾತಿ ಆಲ್ರೆಡಿ ಕುಕ್ ಆಗಿದೆ, ಸೀದೋಗ್ತದೆ. ಹಾಗಾಗಿ ಸ್ವಲ್ಪ ಮೊಸರೆಲ್ಲಾ ಚೀಸ್ ಮೇಲ್ಗಡೆ ಹಾಕಿ, ಅದ ನಂತರ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ, ನಿಮ್ಗೆ ಬೇಕಾದರೆ ಚಿಕನ್ ಕೂಡ ಹಾಕ್ಬೋದು. ಚಿಕನ್ ಇಲ್ಲ ಅಂದರೆ ಇದೇ ಥರ ಹಾಕ್ಬೋದು. ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹೊರಗೆನೆ ಹಾಕಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಅದರ ಚೀಸೆಲ್ಲ ಮೆಲ್ಟ್ ಆಗುವಷ್ಟು ಬೇಯಿಸಿದರೆ ಸಾಕು. ಇವಾಗ ನಮ್ಮ ಚಟ್ಪಟ್ ಪಿಜ್ಜಾ ರೆಡಿ ಆಯಿತು. ಇದಕ್ಕೆ ಬೇಕಾದರೆ ನೀವು ಮೇಲ್ಗಡೆ ಕೆಚಪ್ ಕೂಡ ಹಾಕ್ಬೋದು. ನಂತರ ಕೆಚಪ್ ಇರಲಿಲ್ಲ, ಸೊ ಅದಕ್ಕಾಗಿ ಸ್ವಲ್ಪ ಮೇಲ್ಗಡೆ ಪಿಜ್ಜಾ ಸಾಸ್ ಹಾಕಿ ಈ ಥರ 4 ಪೀಸ್ ಆಗುವಾಗೆ ಕಟ್ ಮಾಡಿ
ಸರ್ವ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ಪಿಜ್ಜಾ ಟೇಸ್ಟ್ ಬರಲ್ಲ, ಆದರೂ ಓಕೆ. ಒಂದು 10/8 ಕೊಡ್ಬೋದು ಇದಕ್ಕೆ, ಅಷ್ಟು ಚೆನ್ನಾಗಿದೆ. ನೀವು ಕೂಡ ಇದು ಮನೆಯಲ್ಲಿ ಟ್ರೈ ಮಾಡಿ. ಚಹಾ ಜೊತೆನ ಅಥವಾ ಹಸಿವಾಗುವಾಗ ಏನು ಮಾಡೋದಂತ ಎನಿಸ್ತಾ ಇರ್ತೀವಲ್ಲ, ಆವಾಗ ಇದನ್ನು ಮಾಡಿ ನೀವು ತಿನ್ನಿ. ನೋಡಿದ್ರಲ್ಲ, ನಾನು 2 ರೆಸಿಪಿ ಕೂಡ ತುಂಬಾ ಈಸಿಯಾಗಿ ಮಾಡಿದ್ದು. ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಹಾಗೆ ಲೈಕ್ ಕಮೆಂಟ್ ಕೂಡ ಹಾಕಿ ನೀವು. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ಸಿಗುವವರೆಗೂ ಬಾಯ್, ಟೇಕ್ ಕೇರ್.